ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ಹಲಸಿನಕಾಯಿ ಸೀಸನಲ್ಲಿ ಎಳೆಯ ಹಲಸಿನಕಾಯಿನ ಬಳಸಿಬಿಟ್ಟು ಯಾವ ಥರ ಪಲಾವನ್ನು ಮಾಡೋದು ಅಂತ ಇವತ್ತು ನೋಡೋಣ. ಬ್ರೇಕ್ಫಾಸ್ಟಿಗೆಲ್ಲ ಈ ಥರದ ಪಲಾವನ್ನು ಮಾಡಿದರೆ ಸ್ವಲ್ಪನೇ ಡಿಫ್ರೆಂಟ್ ಆಗಿರುತ್ತೆ, ಹಾಗೆಯೇ ರುಚಿ ಕೂಡ ಒಂದು ಸ್ವಲ್ಪ ಬೇರೆಯೇ ಆಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಪಲಾವ್ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಎಳೆಯ ಹಲಸಿನಕಾಯಿಂದ ಪಲಾವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಹಲಸಿನಕಾಯನ್ನು ಹೆಚ್ಕೊಳ್ಳೋದಕ್ಕೆ ಈಳಿಗೆಂಬಳೆಯನ್ನು ಉಪಯೋಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವೀಗ ಹಲಸಿನಕಾಯನ್ನು ಹೆಚ್ಚಿ ಹಾಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವೀಗ ತುಂಬ ಎಳೆಯ ಹಲಸಿನಕಾಯಿ, ಬೀಜ ಕೂಡ ಆಗದೇ ಇರುವಂತಹ ಒಂದು ಹಲಸಿನಕಾಯಿನ ನಾವು ತಗೊಳ್ಬೇಕು. ತುಂಬ ಬೆಳೆದಿದ್ರೆ ಅದರಲ್ಲಿ ನಮಗೆ ಪಲಾವ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಈಗ ಅದರಲ್ಲಿ ಬಂದಂತಹ ಮೇಣವನ್ನೆಲ್ಲ ನಾವೀಗ ಕಾಯಿ ಸಿಪ್ಪೆ ಮೂಲಕ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಮುಳ್ಳಿನ ಭಾಗ ಆಮೇಲೆ ದಂಡಿನ ಭಾಗವನ್ನೆಲ್ಲ ನಾವು ಸರಿಯಾಗಿ ತೆಕ್ಕೊಳ್ಬೇಕು. ನೀವು ನೋಡ್ತಿರ್ಬೋದು, ಈಗ ವಿಡಿಯೋದಲ್ಲಿ ತೋರಿಸಿರುವ ಥರ ಹೆಚ್ಕೊಂಡ್ರೆ ಆಯಿತು. ನಿಮಗೆ ಏನಾದರೂ ಇದನ್ನು ಹಚ್ಕೊಳ್ಳುವಾಗ ಮೇಣ ಎಲ್ಲ ತುಂಬ ಜಾಸ್ತಿ ಕೈಗೆ ಅಂಟ್ಕೊಳ್ಳುತ್ತೆ ಅಂತಂದರೆ ಕೊಬ್ಬರಿ ಎಣ್ಣೆನ ಅಥವಾ ಯಾವುದಾದ್ರೂ ಎಣ್ಣೆ ಏನಾದರೂ ಹಚ್ಕೊಂಡು ಈ ಥರ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು, ಇಷ್ಟು ದೊಡ್ಡಕ್ಕೆ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಕೂಡ. ಇಷ್ಟಾದರೆ ಸಾಕು. ಇದನ್ನು ಇನ್ನು ತೆಗೆದೀಗ ನೀರಿಗೆ ಹಾಕ್ಕೊಳ್ಬೇಕು. ಒಂದು ನೆನಪಲ್ಲಿರಬೇಕು, ಇದು ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟು ನಾವೀಗ ಉಪಯೋಗ ಮಾಡ್ತಂತಂದ್ರೂ ಕಪ್ಪಾಗಿ ಹೋಗುತ್ತೆ. ಅದಕ್ಕೋಸ್ಕರ ಹೆಚ್ಚಿಟ್ಟಂತಹ ಹೋಳುಗಳನ್ನೆಲ್ಲ ನಾವೀಗ ನೀರಲ್ಲಿ ಹಾಕ್ಕೊಳ್ಳೇಬೇಕು. ಈಗ ಅರ್ಧ ಹಲಸಿನಕಾಯಿಯ ಹೋಳುಗಳನ್ನೆಲ್ಲ ನಾನು ಹೆಚ್ಕೊಂಡಿದ್ದೀನಿ. ಇದನ್ನು ಒಂದು ತೆಗೆದೀಗ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನೀರಿಂದ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ನೀರಿಂದ ಬೇರೆಯಾಗಿ ಮಾಡಿ ಒಂದು ತಟ್ಟೆಗೆ ಹಾಕಿ ಆದ ನಂತರ ಬಾಕಿ ಯಾವೆಲ್ಲ ತರಕಾರಿಗಳನ್ನು ಇದಕ್ಕೆ ನಾನು ಉಪಯೋಗಿಸ್ತೀನಿ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ಇಲ್ಲಿ ಸ್ವಲ್ಪ ಉದ್ದಕ್ಕೆ ಹೆಚ್ಚಿರುವಂತಹ ಕ್ಯಾರೆಟನ್ನು ತಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಇದೆ, ಮತ್ತು ಬಟಾಣಿಯನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನೀಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಇವಿಷ್ಟನ್ನು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ಪಲಾವಿಗೆ ಸ್ವಲ್ಪ ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ನೋಡ್ಬೋದು, ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಇನ್ನೀಗ ಇದಕ್ಕೆ ಪಲಾವಿಗೆ ಹಾಕ್ಕೊಳ್ಳೋದಕ್ಕೆ ಅಕ್ಕಿಯನ್ನು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿಯನ್ನು ಬಳಕೆ ಮಾಡ್ತಾ ಇದ್ದೀನಿ. 2 ಲೋಟ ಆಗುವಷ್ಟು ತಗೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಸೈಡಲ್ಲಿ ಇಡೋಣ. ರುಬ್ಬಿಟ್ಟಂತಹ ಮಸಾಲೆ ಮತ್ತು ಅಕ್ಕಿಯನ್ನು ಸೈಡಲ್ಲಿ ಇಟ್ಕೊಂಡಿದ್ದಾಯಿತು. ಇನ್ನೀಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ 3 ರಿಂದ 4 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪವನ್ನು ಹಾಕಿ ಆದ ನಂತರ ಒಂದು ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಆಮೇಲೆ ಸ್ವಲ್ಪ ಲವಂಗವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ 2 ರಿಂದ 3 ಏಲಕ್ಕಿಯನ್ನು ಹಾಕ್ಕೊಳ್ಬೇಕು. ಮತ್ತು ಒಂದು ಸ್ವಲ್ಪ ಸ್ಟಾರನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಥವಾ ಮರಾಠ ಮೊಗ್ಗು ಏನು ಹೇಳ್ತೀವಿ ಅದನ್ನು ಹಾಕ್ಕೊಳ್ಬೇಕು. ಇನ್ನೀಗ ಇದಕ್ಕೆ ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಜಾಯಿಕಾಯಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮಲ್ಲಿ ಜಾಪತ್ರೆ ಇತ್ತು ಅಂತಂದರೆ ಅದನ್ನು ಹಾಕ್ಕೊಳ್ಬೋದು. ಅದು ಇಲ್ಲದೇ ಇದ್ದರೆ ಜಾಯಿಕಾಯಿಯನ್ನು ಕೂಡ ತುರ್ಕೊಂಡು ಹಾಕ್ಕೊಳ್ಬೋದು. ಈ ಥರ ತುರಿದ್ಬಿಟ್ಟು ಹಾಕೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ನೋಡ್ಬೋದು, ಇವೆಲ್ಲವನ್ನು ಹಾಕ್ಕೊಂಡು ಒಮ್ಮೆ ಹುರ್ಕೊಳ್ಳೋಣ. ಇವೆಲ್ಲವನ್ನು ಘಮ ಬರುವ ತನಕ ಹುರಿದಾದ ನಂತರ ನಾವಿನ್ನಿದಕ್ಕೆ ರುಬ್ಬಿ ಇಟ್ಟಂತಹ ಮಸಾಲೆಯನ್ನು ನಾವಿನ್ನೀಗ ಹಾಕ್ಕೊಳ್ಬೇಕು. ನಾವಾಗಲೇ ಹಸಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪಿದ್ದು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಹಾಗೆಯೇ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬಾಡಿಸಿದ್ರೆ ಸಾಕು. ಒಂದು 2 ರಿಂದ 3 ನಿಮಿಷ ಆದ ನಂತರ ನಾವಿನ್ನು ಇದಕ್ಕೆ ಈಗ ತರಕಾರಿಗಳನ್ನೆಲ್ಲ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ಬೇಕು. ಇಲ್ಲಿ ನಾನು ತಗೊಂಡಿರುವಂಥದ್ದು ಕ್ಯಾರೆಟ್, ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ಮನ್ನು ತಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಿರುವಂತಹ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲ ರೀತಿಯಾದಂತಹ ಕ್ಯಾಪ್ಸಿಕಮ್ಮನ್ನು ಕೂಡ ಹಾಕ್ಕೊಳ್ಬೋದು, ಕಲರ್ಫುಲ್ಲಾಗಿರುತ್ತೆ. ಇನ್ನು ಸಣ್ಣಗೆ ಹೆಚ್ಚಿರುವಂತಹ ಹಲಸಿನಕಾಯಿ ಹೋಳುಗಳನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಆದ ನಂತರ ನಾವು ತೊಳೆದಿಟ್ಟಂತಹ ಸೋನಾ ಮಸೂರಿ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನೆಲ್ಲ ಹಾಕಿ ಆದ ನಂತರ ಇನ್ನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಬೇಕು. ಇನ್ನು ಇವೆಲ್ಲವನ್ನು ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಈ ಹಂತದಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ಉಪ್ಪನ್ನು ಕೂಡ ಹಾಕಿ ಆದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಲಾಸ್ಟಲ್ಲಿ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಲೋಟ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಅದಕ್ಕೆ
ಡಬ್ಬಲಿಗಿಂತ 1 ಲೋಟ ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ಬೋದು ನಾನಿಲ್ಲಿ 2 ಲೋಟ ಆಗುವಷ್ಟು ಅಕ್ಕಿಗೆ 5 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ಆದ ನಂತರ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿ 2 ಸೀಟಿ ಕೂಗಿಸಿದರೆ ಸಾಕು, ಚೆನ್ನಾಗಿ ಬೇಯುತ್ತೆ ಇದು. ಇನ್ನು ನಿಮಗೆ ಉಪ್ಪು ಈ ಹಂತದಲ್ಲಿ ಕಡಿಮೆ ಆಯಿತು ಅಂತಂದರೆ ಸ್ವಲ್ಪ ಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಚ್ಚಳವನ್ನು 2 ಸೀಟಿ ಕೂಗಿಸಿದರೆ ತುಂಬಾ ಚೆನ್ನಾಗಿ ಬೇಯುತ್ತೆ. ಅಲ್ಲಿಗೆ ನಮ್ಮ ಪಲಾವ್ ಕೂಡ ರೆಡಿ ಆಗುತ್ತೆ. ಎಳೆಯ ಹಲಸಿನಕಾಯಿ ಸಿಕ್ಕಿದ್ರಂತೂ ಈ ಥರದ ಪಲಾವನ್ನು ಒಂದ್ಸಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ತುಂಬ ಚೆನ್ನಾಗಾಗುತ್ತೆ. ಬ್ರೇಕ್ಫಾಸ್ಟಿಗೆಲ್ಲ ಬೆಳಗ್ಗೆಗೆ ಇದನ್ನು ತಿನ್ನೋದಕ್ಕಂತೂ ಡಿಫ್ರೆಂಟ್ ಆದಂತಹ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನೋಡ್ಬೋದು 2 ಸೀಟಿ ಕೂಗಿಸಿದ ನಂತರ ನಾನೀಗ ಮುಚ್ಚಳವನ್ನು ತೆಗೆದು ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಅದೇ ರೀತಿ ಉದುರುದುರಾಗಿ ಬಂದಿದೆ ನೋಡಿ, ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇನ್ನು ಈ ಪಲಾವಿನ ಜೊತೆಗೆ ಮೊಸರು ಗೊಜ್ಜನ್ನು ಮಾಡ್ಕೊಳ್ಬೋದು. ಈರುಳ್ಳಿ ಆಮೇಲೆ ಟೊಮೆಟೊ ಎಲ್ಲ ಹೆಚ್ಚಿ ಹಾಕಿಬಿಟ್ಟು ಅದು ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಡಿಫರೆಂಟಾಗಿ ಟೇಸ್ಟ್ ಕೊಡುವಂತಹ ಎಳೆಯ ಹಲಸಿನಕಾಯಿನ ಬಳಸಿಬಿಟ್ಟು ಯಾವ ಥರ ಪಲಾವನ್ನು ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತಲ್ಲ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡ್ತಾನೆ ಇರಿ. ಹವ್ಯಕ ಪಾಕಶಾಲೆಯಲ್ಲಿ ಇದೇ ರೀತಿಯಾಗಿ ಹೊಸ ವೀಡಿಯೋಸನ್ನು ದಿನಾಲೂ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.